ನನ್ನ ಹೆಸರು ಆಶಾಲತಾ. ನಾನು GMHPS ಕೌದೇನಹಳ್ಳಿ ಶಾಲೆಯಲ್ಲಿ ಸಹ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತು ನಾವು ಸುರಭಾರತಿ ಫೌಂಡೇಶನ್ ಅವರ ಸಂಸ್ಕೃತ ಈ ಕಲ್ಚರಲ್ ಕಾರ್ಯಕ್ರಮಕ್ಕೆ ಒಂದು ದಿನದ ಮಾರ್ಗಶೀರ್ಷೋತ್ಸವ ಸನ್ಮಾರ್ಗಂ ಕಾರ್ಯಕ್ರಮ, ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯಿಂದ 4ರಿಂದ 8ನೇ ತರಗತಿಯ ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀವಿ. ಸುಮಾರು 120 ಮಕ್ಕಳು ಆಗ್ಬೋದು. ಸೊ ಈ ಕಾರ್ಯಕ್ರಮ ಮಕ್ಕಳಿಗೆ ಹೇಗೆ ಹೆಲ್ಪ್ಫುಲ್ ಆಯ್ತಂದ್ರೆ, ಪ್ರತಿಯೊಂದು ನಮ್ಮ ಜೀವನ ಮೌಲ್ಯಗಳನ್ನ ನಾವು ದಿನನಿತ್ಯ ಹೇಗೆ ಅಳವಡಿಸ್ಕೊಳ್ಬೇಕು ಅನ್ನೋದನ್ನ ಚಿತ್ರಗಳ ಮೂಲಕ, ಕಥೆಗಳ ಮೂಲಕ ಹಾಗೂ ರಾಮಾಯಣ ಮಹಾಭಾರತ ಪುರಾತನ ಪರಂಪರೆಗಳು ಏನಿದಾವೋ ಅದ್ರ ಮೂಲಕ ನಮ್ಮ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದಾರೆ. ಮಕ್ಕಳಿಗೆ ಈಗ 100% ರಿಸಲ್ಟ್ ಬರ್ಬೇಕಾದ್ರೆ ಯಾವ 4 ಅಂಶಗಳನ್ನ ಅವರು ಈ 25% ಅನ್ನ ತಿಳ್ಕೊಂಡು ಕಲ್ತ್ಕೋಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ಏಕಾಗ್ರತೆ ಇರ್ಬೋದು, ಒಳ್ಳೆಯವರ ಸಂಘ ಮಾಡೋದ್ರಿಂದ, ಆಮೇಲೆ ನಮ್ಮ ಪ್ರಯತ್ನ, ಇದನ್ನ ತಿಳಿಸ್ಕೊಟ್ಟಿದ್ದಾರೆ. ಇಷ್ಟೇ ಅಲ್ಲದೆ ಶಿಸ್ತನ್ನ ರೂಢಿಸ್ಕೊಳ್ಳೋದು, ಗುರು ಹಿರಿಯರಿಗೆ ಗೌರವವನ್ನ ಕೊಡೋದು, ಈ ಎಲ್ಲಾ ಕಾರ್ಯಕ್ರಮಗಳನ್ನ ಇಲ್ಲಿ ಹೇಳಿದ್ದಾರೆ. ಹಾಗೆ ಮಕ್ಕಳಿಗೆ ಅವರಿಗೂ ಕೂಡ ಆಕ್ಟಿವಿಟೀಸ್ ಗಳನ್ನ ಮಾಡಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಹಾಗೆ ಇವತ್ತ ಕಲಿತಂತಹದ್ದನ್ನು ಇವತ್ತೇ ಇಲ್ಲೇ ಬಿಡದೆ ಅದನ್ನ ಶಾಲೆಯಲ್ಲಿ ಹೋಗಿ ಚಾರ್ಟ್ ಗಳ ಮೂಲಕ ಮಾಡ್ಕೊಂಡು ಅದನ್ನ ಪದೇ ಪದೇ ನಾವು ನೆನ್ಪು ಮಾಡ್ಕೊಂಡು ನಮ್ಮ ಮುಂದಿನ ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗ್ಬೇಕು ಅನ್ನೋದನ್ನ ಹೇಳಿದ್ದಾರೆ. ಹಾಗೆ ನಮ್ಮ ಶಾಲೆಗೆ ಅವರು 600 ಪುಸ್ತಕಗಳನ್ನ ಸಹ ಕೊಟ್ಟಿದ್ದಾರೆ. ಮಕ್ಕಳಿಗೂ ಕೂಡ ಮಗ್ಗಿಯನ್ನ ಹೇಳಿಸೋದು, ಹಾಡನ್ನ ಹೇಳಿಸೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡಿ ಮಕ್ಕಳನ್ನು ಕೂಡ ಎನ್ಕರೇಜ್ ಮಾಡಿದ್ದಾರೆ. ಸೊ ಈ ಒಂದು ಕಾರ್ಯಕ್ರಮವನ್ನ ಮಾಡಿದಂತಹ ಸುರಭಾರತಿ ಫೌಂಡೇಶನ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದವನ್ನ ಹೇಳ್ತೇನೆ. ಹಾಗೆ ಇಂಥ ಕಾರ್ಯಕ್ರಮಗಳು ನಮ್ಮ ಶಾಲೆಗೂ ಕೂಡ ಬಂದು ಆಗಾಗ ಮಾಡ್ತಾ ಇರಿ. ಯಾಕಂದ್ರೆ ಮೌಲ್ಯವನ್ನ ಒಂದು ದಿನ ಹೇಳಿ ಬಿಡುವಂತದ್ದಲ್ಲ, ಇದು ಪದೇ ಪದೇ ನಮ್ಮ ಮಕ್ಕಳಿಗೆ ಹೇಳ್ತಾ ಇರ್ಬೇಕಾಗತ್ತೆ. ಈ ಒಂದು ಅವಕಾಶವನ್ನ ಮಾಡ್ಕೊಡಿ ಅಂತ ಶ್ರೀನಿವಾಸ್ ಗುರೂಜಿ ಅವರಲ್ಲಿ ಕೇಳ್ಕೊಳ್ತೀನಿ.